ಧರ್ಮಸ್ಥಳದಲ್ಲಿ ಸತತವಾಗಿ 4ನೇ ದಿನ ಕೂಡ ಉತ್ಖನನ ನಡೀತಾ ಇದೆ. ಪಾಯಿಂಟ್ ನಂಬರ್ 1ರಲ್ಲಿ ಲಭ್ಯವಾದ ಕೆಲ ಕಾರ್ಡ್ಗಳು, ATM ಕಾರ್ಡ್ ಹಾಗೆ ಪಾನ್ ಕಾರ್ಡ್, ಇದರ ರಹಸ್ಯ ನಿನ್ನೆ ಬಯಲಾಗಿತ್ತು. ನೆಲಮಂಗಲ ಮೂಲದ ವ್ಯಕ್ತಿಯ ಕಾರ್ಡ್ ಧರ್ಮಸ್ಥಳದಲ್ಲಿ ಸಿಕ್ಕಿದ್ದು ಹೇಗೆ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ಒಂದಷ್ಟು ಎಕ್ಸ್ಕ್ಲೂಸಿವ್ ಮಾಹಿತಿಗಳನ್ನು ಹೊರಗೆಡವಿದೆ. ಧರ್ಮಸ್ಥಳ ಕೇಸ್ನಲ್ಲಿ ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಅದು. ಸಮಾಧಿ 1ರಲ್ಲಿ ಸಿಕ್ಕ ATMನ ಜಾಡು ಪತ್ತೆ ಹಚ್ಚಿದೆ ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳದಿಂದ ನೆಲಮಂಗಲ ತನಕ ATM ಹಾಗೆ ಪಾನ್ ಕಾರ್ಡ್ನ ತನಿಖೆ ನಡೆದಿದೆ. ಜಾಂಡೀಸ್ನಿಂದ ಮೃತಪಟ್ಟಿದ್ರು ನೆಲಮಂಗಲ ಮೂಲದ ಸುರೇಶ್. ತಾಯಿ ಸಿದ್ದಲಕ್ಷ್ಮಮ್ಮ ATM ಕಾರ್ಡನ್ನ ಬಳಸ್ತಾ ಇದ್ರು. ಮೃತ ಸುರೇಶ್ ಅವರ ತಾಯಿ ಸಿದ್ದಲಕ್ಷ್ಮಮ್ಮ ಜೊತೆಯಲ್ಲಿ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಮಾತುಕತೆಯನ್ನ ನಡೆಸಿದೆ. ಕಾರ್ಡ್ನ ಬಗ್ಗೆ ಹಾಗೆ ಸುರೇಶ್ ಅವರ ಸಾವಿನ ಬಗ್ಗೆ ಆ ತಾಯಿ ಹೇಳಿದ್ದೇನು, ರಿಪಬ್ಲಿಕ್ ಕನ್ನಡದ ಬಳಿಯಲ್ಲೇ ಅವರು ಮಾತನಾಡಿದ್ದಾರೆ. ಧರ್ಮಸ್ಥಳದಲ್ಲಿ ನಿಗೂಢ ಸಾವು ಪ್ರಕರಣ ಇದೀಗ SIT ತಂಡ ತನಿಖೆ ಚುರುಕುಗೊಳಿಸಿದೆ. ಬಟ್ ಅಲ್ಲಿ ಮೊದಲ ಸ್ಥಳದಲ್ಲಿ ಪ್ಯಾನ್ ಕಾರ್ಡ್ ಮತ್ತು ATM ಸಿಕ್ಕಿದೆ. ಆ ATM SIT ತಂಡ ಈಗ ಹುಡುಕಿದೆ. ಈಗ ನಮ್ಮ ಜೊತೆ ಈಗ ATM ವಾರಸುದಾರ ಸಿದ್ದಲಕ್ಷ್ಮಿ ಅವರನ್ನು ಮಾತಾಡಿಸ್ತೀನಿ. ಮೇಡಮ್, ಇದೀಗ SIT ತನಿಖೆ ಈ ಧರ್ಮಸ್ಥಳ ನಿಗೂಢ ಪ್ರಕರಣದ ಸಂಬಂಧವಾಗಿ ತನಿಖೆ ಮಾಡ್ತಿದೆ. ಆ ಒಂದು ಸ್ಥಳದಲ್ಲಿ ATM ನಿಮಗೆ ಸೇರಿದ ATM ಸಿಕ್ಕಿದೆ. ಏನು ಹೇಳ್ತೀರಿ ಮೇಡಮ್? ನೀವೇನಾದರೂ ಹಿಂದೆ ಧರ್ಮಸ್ಥಳಕ್ಕೆ ಹೋಗಿದ್ರಾ? ನಿಮ್ಮ ಮಗ ತೆಗೆದುಕೊಂಡು ಹೋಗಿದ್ನಾ? ಹೇಗೆ ಮೇಡಮ್ ಅಂತ ಏನಾದರೂ ಪೊಲೀಸರು ಬಂದು ವಿಚಾರಣೆ ಮಾಡಿದ್ರಾ ಅಂತ? ಇಲ್ಲ, ಮಾಡಿದ್ದಾರೆ. ನೆನ್ನೆ ಬಂದು ಮಾಡಿದ್ರು. ನಮ್ಮ ಮಗ ಮೊದಲು ಟ್ರಿಪ್ ಹೋಗೋನು ನಾವು ಫ್ಯಾಮಿಲಿಯೆಲ್ಲ ಹೋಗಿದ್ದೆ ಒಂದು ಸತಿ. ಆಮೇಲೆ ಬಂದು ಮನೆಗೆ ಇದು ATM ಕಾರ್ಡ್ ಇಲ್ಲ, ನಂದು ಪರ್ಸ್ ಇಲ್ಲ ಅಂತೇಳಿ ಕೇಳ್ದೆ. ಅಪ್ಪಿ ಮನೆಗೆಲ್ಲ ಹುಡುಕ್ತೆ, ಇಲ್ಲ ನೀನು ಎಲ್ಲಿ ಕೆಡಿದ್ಯೋ ಏನೋ ಹುಡುಕಂಬ ಅಂತ ಹೇಳಿ ನಾನು ಸ್ವಲ್ಪ ಜಗಳ ಮಾಡಿ ಹೊರಗಡೆ ಹಾಕ್ತೆ. ಓಕೆ, ಯಾವಾಗ ಹೋಗಿದ್ರಿ ಮೇಡಮ್ ಧರ್ಮಸ್ಥಳಕ್ಕೆ? ಯಾವಾಗ ಹೋಗಿದ್ದ? ಈ ಬಗ್ಗೆ ATM ಕಳೆದ ವಿಚಾರವಾಗಿ ನಿಮ್ಮ ಜೊತೆ ಯಾವಾಗ ಮಾತುಕತೆ ಆಯಿತು ಅಂತ? ಒಂದು 5 ವರ್ಷ ಆಯಿತು. ಓಕೆ, 5 ವರ್ಷದಿಂದ ATM ಮತ್ತು ಪರ್ಸ್ ಕಳ್ಕೊಂಡಿದ್ದಾಗಾದ್ರೆ ನಾನು ಲಾಕ್ ಮಾಡಿ ನಾನು ಬೇರೆ ಮಾಡ್ಕೊಂಡೆ. ಓಕೆ ಓಕೆ. ಮನೆಯಲ್ಲಿ ಮಗನ ಜೊತೆ ಚೆನ್ನಾಗಿತ್ತ ಮೇಡಮ್? ಏನಾದರೂ ಮನಸ್ತಾಪಗಳಿತ್ತ? ಏನಾದರೂ ಚೆನ್ನಾಗಿದ್ದ. ಬಂದು ಊಟ ಮಾಡಿ ಇಲ್ಲೇ ಮನಿಕೊಳ್ಳೋನು, ಇಲ್ಲೇ ಇರೋನು. ನೀನು ಸಂಪಾದನೆ ಮಾಡ್ಕೊಂಬರತಕ್ಕ ನಾನು ಮದುವೆ ಮಾಡಲ್ಲ ಅಂತ ಆಟ ಮಾಡಿದೆ. ಓಕೆ, ಅಷ್ಟೇ ಸರ್. ಓಕೆ. ಈಗ ATM ಸಿಕ್ಕಿದೆ, ಪ್ಯಾನ್ ಕಾರ್ಡ್ ಸಿಕ್ಕಿದೆ, ನಿಮಗೆ ಸೇರಿದ್ದದು ATM. ಏನಾದರೂ SIT ತಂಡ ಮತ್ತು ಸ್ಥಳೀಯ ಪೊಲೀಸರು ಬಂದು ನಿಮಗೆ ಏನಾದರೂ ವಿಚಾರಣೆ ಮಾಡಿದ್ರಾ? ಮನೆಗೆ ಬಂದಿದ್ರೆ ಏನಾದರೂ? ಬಂದು ಕೇಳಿದ್ರು ಸರ್. ನಾವು ಹೇಳ್ದೋ, ನೋಡಿ ಸರ್ ಅವತ್ತು ATM ಕಾರ್ಡ್ ಕಳೆದೋಗಿದೆ ಅಂತ ನಮ್ಮ ಹತ್ರ ಕೇಳ್ದೆ. ನಾವು ಹುಡುಕ್ತೆ, ಮನೆಗೆ ಸಿಗಲಿಲ್ಲ. ಅದಕ್ಕೆ ಎಲ್ಲಿ ಏನು ಕಳ್ಕೊಂಡಿದ್ಯಾ ಹುಡುಕಂಬಾರಪ್ಪ, ನಮಗೆ ಗೊತ್ತಿಲ್ಲ, ಮನೆಗಿಲ್ಲ ಅಂದೆ. ಮಗನ ಹೆಸರು ಮೇಡಮ್? ಸುರೇಶನಾ? ಹೇಗೆ? ಎಷ್ಟು ವರ್ಷ ಮೇಡಮ್? ಏನು ಮಾಡ್ತಿದ್ದೆ ಕೆಲಸ ಅಂತ? ಅವನು ತರಕಾರಿ ಬಿಸ್ನೆಸ್. ನಮಗೆ ತರಕಾರಿ ತಂದಾಕೊಂಡು ನಾವು ವ್ಯಾಪಾರ ಮಾಡೀನಿ. ಓಕೆ, ನೀವು ತರಕಾರಿ ಬಿಸ್ನೆಸ್ ಮಾಡ್ತಿದ್ರಾಗಾದ್ರೆ? ಹೌದು. ಓಕೆ. ನಿನ್ನೆ ರಾತ್ರಿ ಎಷ್ಟು ಗಂಟೆಗೆ ಬಂದರು ಪೊಲೀಸರು? ರಾತ್ರಿ 9 ಗಂಟೆ. ಓಕೆ. ಬಂದು ಏನೆಲ್ಲ ವಿಚಾರಣೆ ಮಾಡಿದ್ರು, ಏನೆಲ್ಲ ಕೇಳಿದ್ರು, ನೀವೇನೆಲ್ಲ ಕೊಟ್ರಿ? ನಾವು ನಂದು ಫೋಟೋ ತಕೊಂಡ್ರು. ಆಮೇಲೆ ನನ್ನ ಮಗಂದು ಫೋಟೋ ಇಲ್ಲ, ಎಲ್ಲ ಅವನ್ನೆಲ್ಲ ಅವತ್ತೇ ಅವ್ನು ಆಚೆಗೆ ಹೋದಾಗ ಎಲ್ಲ ಕೊಟ್ಬಿಟ್ಟೆ. ನೀನು ಯಾವಾಗ ಸಂಪಾದನೆ ಮಾಡ್ಕೊಂಬಂದು ಕೊಡ್ತೀಯ, ನಾನು ಅವತ್ತೇ ನೀನು ನಮ್ಮ ಮನೆಗೆ ಬಾ, ಅವಾಗಲೇ ನಿನಗೆ ಮದುವೆ ಮಾಡೋದು ಅಂತ ನಾನು ಅವ್ನಿಗೆ ಹೇಳ್ಬಿಟ್ಟು ಕಳಿಸ್ದೆ. ನಿಮ್ದು ATM ನೀವೇ ಕೊಟ್ಟಿದ್ದ, ಅವರೇ ಏನಾದರೂ ತೆಗೆದುಕೊಂಡು ಹೋಗಿದ್ದ ನಿಮ್ಮ ಮಗ? ಅದು ಬರವಣಿಗೆ ಇಲ್ಲ ಸರ್, ಎಲ್ಲ ಅವನೇ ನೋಡ್ಕೊಂತಿದ್ದು ನಮ್ಮನ್ನೆಲ್ಲ. ನಿಮ್ದು ವ್ಯವಹಾರ ಎಲ್ಲ ಅವರೇ ನೋಡ್ಕೊಳ್ತಿದ್ರು? ಹೌದು. ಅಂದ್ರೆ ಆಗಾಗ ಧರ್ಮಸ್ಥಳಕ್ಕೆ ಹೋಗ್ತಿದ್ರ ನಿಮ್ಮ ಮಗ ಸುರೇಶ್ ಏನಾದ್ರು? ಇಲ್ಲ ಇಲ್ಲ ಇಲ್ಲ. ಯಾವಾಗ ಅಂದ್ರೆ ಫಸ್ಟ್ ಹೋಗೋ ನಮ್ಮ ಫ್ಯಾಮಿಲಿ ಜೊತೆಗೆ ಬರೋನು. ಮತ್ತೆ ಅಂತ ಕಾರ್ಡ್ ಒಳಗಡೆ ಈಗ ATM ಪಾನ್ ಕಾರ್ಡ್ ಸಿಕ್ಕಿದೆ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಇಷ್ಟು ಮಾತ್ರ ಗೊತ್ತು. ಅಲ್ಲ, ಈ ಒಂದು ವಿಚಾರವಾಗಿ ಏನಾದ್ರು ಹಂಚ್ಕೊಂಡಿನ? ಅಲ್ಲಿ ಧರ್ಮಸ್ಥಳದ ಘಟನೆ ಬಗ್ಗೆ ಏನಾದ್ರು ಹಂಚ್ಕೊಂಡಿದ್ದ ಏನಾದ್ರು? ಇಲ್ಲ ಸರ್, ಇಲ್ಲ. ಏನ್ ಹೇಳ್ತೀರಿ ಮೇಡಮ್? ಈ ಒಂದು ಪ್ರಕರಣ ಈ ತರ ತಿರುವು ಪಡೆದುಕೊಳ್ತಿದೆ. ಈಗ ಪೊಲೀಸರು ನಿಮ್ಮ ಮನೆಗೆ ಬಂದಿದ್ದಾರೆ, ವಿಚಾರಣೆ ಮಾಡ್ತಿದ್ದಾರೆ. ಏನ್ ಹೇಳ್ತೀರಿ ಈ ಒಂದು ವಿಚಾರಕ್ಕೆ ಅಂತ, ಈ ATM ಮತ್ತು ಪ್ಯಾನ್ ಕಾರ್ಡ್ ವಿಚಾರವಾಗಿ? ಇಲ್ಲ ಸರ್, ಇದ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ಇಷ್ಟೇ ಡ್ರಿಂಕ್ಸ್ ಆಗಿತ್ತು, ಮತ್ತೆ ಡ್ರಿಂಕ್ಸ್ ಮಾಡೋನು. ನಾವು ಒಂದು 2-3 ಕಡೆ ಎಲ್ಲ ತೋರಿಸ್ತು. ತುಂಬಾ ದುಡ್ಡು ಖರ್ಚು ಮಾಡಿದೆ. 3 ವರ್ಷದಿಂದ ನಿನ್ಗೆ ಬರೀ ಖರ್ಚು ಮಾಡೋದಾಯ್ತು. ನಾವು ಕೂಲಿ ಮಾಡ್ಕೊಂಡು ಫುಟ್ಪಾತಲ್ಲಿ ದುಡಿಮೆ ಮಾಡೋದು. ನಮಗೆ ತುಂಬಾ ತೊಂದರೆ ಕೊಡ್ತೀಯ, ನೀನು ದುಡ್ಕೊಂಬ, ಆಮೇಲೆ ನಾನು ಮದುವೆ ಮಾಡ್ತೀನಿ ಅಂತ ಆಚೆ ಹಾಕಿದೆ. ಆಚೆ ಹಾಕಿರೋ ಬಂದು ಇಲ್ಲೇ ಸೇರ್ಕೊಡೋನು. ಊಟ ಹಾಕು, ನಂಗೆ ಇದು ಹಾಕು ಅಂತ ನೋಡಿ ಇಲ್ಲೇ ಮನೆ ಕೊಡೋನು. ಅಷ್ಟೇ ಸರ್. ಮತ್ತೆ SIT ಅವ್ರು ಏನಾದ್ರು ಫೋನ್ ಮಾಡಿದ್ರೆ, ನಿಮ್ಮ ಜೊತೆ ಮಾತುಕತೆ ಮಾಡಿದ್ರೆ ಏನಾದ್ರು ಈ ಒಂದು ವಿಚಾರಕ್ಕೆ? SIT ಅವರು ಏನಾದ್ರು ಪೊಲೀಸರು? ಇಲ್ಲ ಇಲ್ಲ ಸರ್, ಅವರು ಪೊಲೀಸ್ನವರು ರಾತ್ರಿ ಬಂದು ನಾನು ಫೋಟೋ ತಗೊಂಡ್ರು ಅಷ್ಟು. ಯಾಕಂದ್ರೆ ಬೆಳಗ್ಗೆಯಿಂದ ನಿನ್ನೆಯಿಂದ ನಿಮ್ದು ಸುದ್ದಿಯಲ್ಲಿ ಆಗ್ತಿದೆ, ಏನು ಭಯ ಏನಿಲ್ಲ ನಿಮ್ಗೆ? ಇಲ್ಲ ಸರ್, ಯಾಕೆ ಭಯ? ನಾನು ಏನು ತಪ್ಪು ಮಾಡಿದ್ರೆ ಏನೋ ಭಯ ಐತೆ? ನನ್ನ ಮಗ ತಪ್ಪು ಮಾಡಿಲ್ಲ ನೋಡಿ, ಇಲ್ಲೇ ಮನೆ ಕೊಡೋನು, ಇಲ್ಲೇ ಊಟ ಹಾಕಿವ್ನಿ, ಇಲ್ಲೇ ಇರೋನು. ನಾನು ಆಚೆ ನೀನು ದುಡಿಮೆ ಮಾಡತಕ್ಕ ನಾನು ಮನೆಗೆ ಸೇರ್ಸಲ್ಲ, ನೀನು ಇಷ್ಟು ಮಾತ್ರ ಗ್ಯಾರಂಟಿ. ಪರ್ಸ್ ಕಳೆದಿದೆ, ಒಂದು ಧರ್ಮಸ್ಥಳದ ಕಳೆದ, ಅಲ್ಲಿ ATM ಸಿಕ್ಕಿರ್ಬೋದು ಅಂತ ಹೇಳ್ತಿದ್ರ? ಹೌದು, ಸಿಕ್ಕದ ಬಿಟ್ಟದ ಗೊತ್ತಿಲ್ಲ. ಒಟ್ಟಾಗ ಕಳೆದೋಗದೆ, ಇಲ್ಲಿ ಮನೆಗೆ ಐತೆ ಅಂತ ಅವನು ಹುಡ್ಕೋದು. ನಾನು ಮನೆಗೆಲ್ಲ ಯಾಕೆ ಚೆಕ್ ಮಾಡ್ತೀಯ, ಇಲ್ಲಿ ಕಳೆದಿಲ್ಲ, ಎಲ್ಲೋ ಕಳ್ಕೊಂಬಂದಿದ್ಯಾ ಅಂತ ನಾನು ಹೇಳಿವ್ನಿ ಅಷ್ಟೇ. ಓಕೆ ಓಕೆ. ಎಲ್ಲ ಪೊಲೀಸರಿಗೆ ಸಹಕಾರ ನೀಡ್ತಿರಾಗ ತನಿಖೆ ವಿಚಾರವಾಗಿ? ಹೌದು. ಓಕೆ ಓಕೆ. ಥ್ಯಾಂಕ್ ಯು ಮೇಡಮ್.
ಇದಿಷ್ಟು ಸಿದ್ದಲಕ್ಷ್ಮಿ ಅವರ ಮಾತಾಗಿತ್ತು. ಅಂದರೆ ನಾವು ಪೊಲೀಸರಿಗೆ ತುಂಬ ಸಹಕಾರ ನೀಡ್ತಿದ್ದೇವೆ. ನಿನ್ನೆ ಪೊಲೀಸರು ಬಂದೋದ್ರು, ವಿಚಾರಣೆ ಮಾಡಿ ಹೋಗಿದ್ದಾರೆ. ನಮ್ಮ ಮಗ ಆ ಒಂದು ಪ್ಲೇಸಲ್ಲಿ ಕಳೆದುಕೊಂಡು ಬಂದಿರ್ಬೋದು ಅಂತ ಹೇಳಲಾಗ್ತದೆ. ಇದ್ರ ಬಗ್ಗೆ ಏನೇ ತನಿಖೆ ಮಾಡಿದ್ರು ನಾವು ಸಹಕರಿಸ್ತೀವಿ ಅಂತ ನಮ್ಮ ಕಡೆ ರಿಪಬ್ಲಿಕ್ ತಂಡಕ್ಕೆ ಸಿದ್ದಮ್ಮ ಅವರು ಧರ್ಮಸ್ಥಳದಲ್ಲಿ ಸತತವಾಗಿ 4ನೇ ದಿನ ಕೂಡ ಉತ್ಖನನ ನಡೀತಾ ಇದೆ. ಪಾಯಿಂಟ್ ನಂಬರ್ 1ರಲ್ಲಿ ಲಭ್ಯವಾದ ಕೆಲ ಕಾರ್ಡ್ಗಳು, ATM ಕಾರ್ಡ್ ಹಾಗೆ ಪಾನ್ ಕಾರ್ಡ್, ಇದರ ರಹಸ್ಯ ನಿನ್ನೆ ಬಯಲಾಗಿತ್ತು. ನೆಲಮಂಗಲ ಮೂಲದ ವ್ಯಕ್ತಿಯ ಕಾರ್ಡ್ ಧರ್ಮಸ್ಥಳದಲ್ಲಿ ಸಿಕ್ಕಿದ್ದು ಹೇಗೆ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ಒಂದಷ್ಟು ಎಕ್ಸ್ಕ್ಲೂಸಿವ್ ಮಾಹಿತಿಗಳನ್ನು ಹೊರಗೆಡವಿದೆ. ಧರ್ಮಸ್ಥಳ ಕೇಸ್ನಲ್ಲಿ ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಅದು. ಸಮಾಧಿ 1ರಲ್ಲಿ ಸಿಕ್ಕ ATMನ ಜಾಡು ಪತ್ತೆ ಹಚ್ಚಿದೆ ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳದಿಂದ ನೆಲಮಂಗಲ ತನಕ ATM ಹಾಗೆ ಪಾನ್ ಕಾರ್ಡ್ನ ತನಿಖೆ ನಡೆದಿದೆ. ಜಾಂಡೀಸ್ನಿಂದ ಮೃತಪಟ್ಟಿದ್ರು ನೆಲಮಂಗಲ ಮೂಲದ ಸುರೇಶ್. ತಾಯಿ ಸಿದ್ದಲಕ್ಷ್ಮಮ್ಮ ATM ಕಾರ್ಡನ್ನು ಬಳಸ್ತಾ ಇದ್ರು. ಮೃತ ಸುರೇಶ್ ಅವರ ತಾಯಿ ಸಿದ್ದಲಕ್ಷ್ಮಮ್ಮ ಜೊತೆಯಲ್ಲಿ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಮಾತುಕತೆಯನ್ನ ನಡೆಸಿದೆ. ಈ ಕಾರ್ಡ್ನ ಬಗ್ಗೆ ಹಾಗೆ ಸುರೇಶ್ ಅವರ ಸಾವಿನ ಬಗ್ಗೆ ಆ ತಾಯಿ ಹೇಳಿದ್ದೇನು, ರಿಪಬ್ಲಿಕ್ ಕನ್ನಡದ ಬಳಿಯಲ್ಲೇ ಅವರು ಮಾತನಾಡಿದ್ದಾರೆ. ಧರ್ಮಸ್ಥಳದಲ್ಲಿ ನಿಗೂಢ ಸಾವು ಪ್ರಕರಣ ಇದೀಗ SIT ತಂಡ ತನಿಖೆ ಚುರುಕುಗೊಳಿಸಿದೆ. ಬಟ್ ಅಲ್ಲಿ ಮೊದಲ ಸ್ಥಳದಲ್ಲಿ ಪ್ಯಾನ್ ಕಾರ್ಡ್ ಮತ್ತು ATM ಸಿಕ್ಕಿದೆ. ಆ ATM SIT ತಂಡ ಈಗ ಹುಡುಕಿದೆ. ಈಗ ನಮ್ಮ ಜೊತೆ ಈಗ ATM ವಾರಸುದಾರ ಸಿದ್ದಲಕ್ಷ್ಮಿ ಅವರು ಮಾತಾಡಿಸ್ತೀನಿ. ಮೇಡಮ್, ಇದೀಗ SIT ತನಿಖೆ ಈ ಧರ್ಮಸ್ಥಳದ ನಿಗೂಢ ಪ್ರಕರಣದ ಸಂಬಂಧವಾಗಿ ತನಿಖೆ ಮಾಡ್ತಿದೆ. ಆ ಒಂದು ಸ್ಥಳದಲ್ಲಿ ATM ನಿಮಗೆ ಸೇರಿದ ATM ಸಿಕ್ಕಿದೆ. ಏನು ಹೇಳ್ತೀರಿ ಮೇಡಮ್? ನೀವೇನಾದರೂ ಹಿಂದೆ ಧರ್ಮಸ್ಥಳಕ್ಕೆ ಹೋಗಿದ್ರಾ? ನಿಮ್ಮ ಮಗ ತೆಗೆದುಕೊಂಡು ಹೋಗಿದ್ನಾ? ಹೇಗೆ ಮೇಡಮ್ ಅಂತ ಏನಾದರೂ ಪೊಲೀಸರು ಬಂದು ವಿಚಾರಣೆ ಮಾಡಿದ್ರಾ ಅಂತ? ಇಲ್ಲ, ಮಾಡಿದ್ದಾರೆ. ನೆನ್ನೆ ಬಂದು ಮಾಡಿದ್ರು. ನಮ್ಮ ಮಗ ಮೊದಲು ಟ್ರಿಪ್ ಹೋಗೋನು, ನಾವು ಫ್ಯಾಮಿಲಿ ಎಲ್ಲ ಹೋಗಿದ್ದೆ ಒಂದು ಸತಿ. ಆಮೇಲೆ ಬಂದು ಮನೆಗೆ ಇದು ATM ಕಾರ್ಡ್ ಇಲ್ಲ, ನಂದು ಪರ್ಸ್ ಇಲ್ಲ ಅಂತೇಳಿ ಕೇಳ್ದೆ. ಅಪ್ಪಿ ಮನೆಗೆಲ್ಲ ಹುಡುಕ್ತೆ, ಇಲ್ಲ ನೀನು ಎಲ್ಲಿ ಕೆಡಿದ್ಯೋ ಏನೋ ಹುಡುಕಂಬ ಅಂತ ಹೇಳಿ ನಾನು ಸ್ವಲ್ಪ ಜಗಳ ಮಾಡಿ ಹೊರಗಡೆ ಹಾಕ್ತೆ. ಓಕೆ, ಯಾವಾಗ ಹೋಗಿದ್ರಿ ಮೇಡಮ್ ಧರ್ಮಸ್ಥಳಕ್ಕೆ? ಯಾವಾಗ ಹೋಗಿದ್ದ? ಈ ಬಗ್ಗೆ ATM ಕಳೆದ ವಿಚಾರವಾಗಿ ನಿಮ್ಮ ಜೊತೆ ಯಾವಾಗ ಮಾತುಕತೆ ಆಯಿತು ಅಂತ? ಒಂದು 5 ವರ್ಷ ಆಯಿತು. ಓಕೆ, 5 ವರ್ಷದಿಂದ ATM ಮತ್ತು ಪರ್ಸ್ ಕಳ್ಕೊಂಡಿದ್ದಾಗಾದ್ರೆ ನಾನು ಲಾಕ್ ಮಾಡಿ ನಾನು ಬೇರೆ ಮಾಡ್ಕೊಂಡೆ. ಓಕೆ ಓಕೆ. ಮನೆಯಲ್ಲಿ ಮಗನ ಜೊತೆ ಚೆನ್ನಾಗಿತ್ತ ಮೇಡಮ್? ಏನಾದರೂ ಮನಸ್ತಾಪಗಳಿತ್ತ? ಏನಾದರೂ ಚೆನ್ನಾಗಿದ್ದ. ಬಂದು ಊಟ ಮಾಡಿ ಇಲ್ಲೇ ಮನಿಕೊಳ್ಳೋನು, ಇಲ್ಲೇ ಇರೋನು. ನೀನು ಸಂಪಾದನೆ ಮಾಡ್ಕೊಂಬರತಕ್ಕ ನಾನು ಮದುವೆ ಮಾಡಲ್ಲ ಅಂತ ಆಟ ಮಾಡಿದೆ. ಓಕೆ, ಅಷ್ಟೇ ಸರ್. ಓಕೆ. ಈಗ ATM ಸಿಕ್ಕಿದೆ, ಪ್ಯಾನ್ ಕಾರ್ಡ್ ಸಿಕ್ಕಿದೆ, ನಿಮಗೆ ಸೇರಿದ್ದದು ATM. ಏನಾದರೂ SIT ತಂಡ ಮತ್ತು ಸ್ಥಳೀಯ ಪೊಲೀಸರು ಬಂದು ನಿಮಗೆ ಏನಾದರೂ ವಿಚಾರಣೆ ಮಾಡಿದ್ರಾ? ಮನೆಗೆ ಬಂದಿದ್ರೆ ಏನಾದರೂ? ಬಂದು ಕೇಳಿದ್ರು ಸರ್. ನಾವು ಹೇಳ್ದೋ, ನೋಡಿ ಸರ್ ಅವತ್ತು ATM ಕಾರ್ಡ್ ಕಳೆದೋಗಿದೆ ಅಂತ ನಮ್ಮ ಹತ್ರ ಕೇಳ್ದೆ. ನಾವು ಹುಡುಕ್ತೆ, ಮನೆಗೆ ಸಿಗಲಿಲ್ಲ. ಅದಕ್ಕೆ ಎಲ್ಲಿ ಏನು ಕಳ್ಕೊಂಡಿದೆಯಾ ಹುಡುಕಂಬಾರಪ್ಪ, ನಮಗೆ ಗೊತ್ತಿಲ್ಲ, ಮನೆಗಿಲ್ಲ ಅಂದೆ. ಮಗನ ಹೆಸರು ಮೇಡಮ್ ಸುರೇಶನಾ? ಹೇಗೆ, ಎಷ್ಟು ವರ್ಷ ಮೇಡಮ್? ಏನು ಮಾಡ್ತಿದ್ದೆ ಕೆಲಸ ಅಂತ? ಅವನು ತರಕಾರಿ ಬಿಸ್ನೆಸ್. ನಮಗೆ ತರಕಾರಿ ತಂದಾಕೊಂಡು ನಾವು ವ್ಯಾಪಾರ ಮಾಡೀನಿ. ಓಕೆ, ನೀವು ತರಕಾರಿ ಬಿಸ್ನೆಸ್ ಮಾಡ್ತಿದ್ರಾಗಾದ್ರೆ? ಹೌದು. ಓಕೆ. ನಿನ್ನೆ ರಾತ್ರಿ ಎಷ್ಟು ಗಂಟೆಗೆ ಬಂದರು ಪೊಲೀಸರು? ರಾತ್ರಿ 9 ಗಂಟೆ. ಓಕೆ. ಬಂದು ಏನೆಲ್ಲ ವಿಚಾರಣೆ ಮಾಡಿದ್ರು, ಏನೆಲ್ಲ ಕೇಳಿದ್ರು, ನೀವೇನೆಲ್ಲ ಕೊಟ್ರಿ? ನಾವು ನಂದು ಫೋಟೋ ತಕೊಂಡ್ರು. ಆಮೇಲೆ ನನ್ನ ಮಗಂದು ಫೋಟೋ ಇಲ್ಲ, ಎಲ್ಲ ಅವನ್ನೆಲ್ಲ ಅವತ್ತೇ ಅವ್ನು ಆಚೆಗೆ ಹೋದಾಗ ಎಲ್ಲ ಕೊಟ್ಬಿಟ್ಟೆ. ನೀನು ಯಾವಾಗ ಸಂಪಾದನೆ ಮಾಡ್ಕೊಂಬಂದು ಕೊಡ್ತೀಯ, ನಾನು ಅವತ್ತೇ ನೀನು ನಮ್ಮ ಮನೆಗೆ ಬಾ, ಅವಾಗಲೇ ನಿನಗೆ ಮದುವೆ ಮಾಡೋದು ಅಂತ ನಾನು ಅವ್ನಿಗೆ ಹೇಳ್ಬಿಟ್ಟು ಕಳಿಸ್ದೆ. ನಿಮ್ದು ATM ನೀವೇ ಕೊಟ್ಟಿದ್ದ, ಅವರೇ ಏನಾದರೂ ತೆಗೆದುಕೊಂಡು ಹೋಗಿದ್ದೆ ನಿಮ್ಮಗ? ಅದು ಬರವಣಿಗೆ ಇಲ್ಲ ಸರ್, ಎಲ್ಲ ಅವನೇ ನೋಡ್ಕೊಂತಿದ್ದು ನಮ್ಮನ್ನೆಲ್ಲ. ನಿಮ್ದು ವ್ಯವಹಾರ ಎಲ್ಲ ಅವರೇ ನೋಡ್ಕೊಳ್ತಿದ್ರು? ಹೌದು. ಅಂದ್ರೆ ಆಗಾಗ ಧರ್ಮಸ್ಥಳಕ್ಕೆ ಹೋಗ್ತಿದ್ರ ನಿಮ್ಮ ಮಗ ಸುರೇಶ್ ಏನಾದ್ರು? ಇಲ್ಲ ಇಲ್ಲ ಇಲ್ಲ. ಯಾವಾಗ ಅಂದ್ರೆ ಫಸ್ಟ್ ಹೋಗೋ ನಮ್ಮ ಫ್ಯಾಮಿಲಿ ಜೊತೆಗೆ ಬರೋನು. ಮತ್ತೆ ಅಂತ ಕಾರ್ಡ್ ಒಳಗಡೆ ಈಗ ATM ಪಾನ್ ಕಾರ್ಡ್ ಸಿಕ್ಕಿದೆ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಇಷ್ಟು ಮಾತ್ರ ಗೊತ್ತು. ಅಲ್ಲ, ಈ ಒಂದು ವಿಚಾರವಾಗಿ ಏನಾದ್ರು ಹಂಚ್ಕೊಂಡಿನ? ಅಲ್ಲಿ ಧರ್ಮಸ್ಥಳದ ಘಟನೆ ಬಗ್ಗೆ ಏನಾದ್ರು ಹಂಚ್ಕೊಂಡಿದ್ದ ಏನಾದ್ರು? ಇಲ್ಲ ಸರ್, ಇಲ್ಲ. ಏನು ಹೇಳ್ತೀರಿ ಮೇಡಮ್? ಈ ಒಂದು ಪ್ರಕರಣ ಈ ಥರ ತಿರುವು ಪಡೆದುಕೊಳ್ತಿದೆ. ಈಗ ಪೊಲೀಸರು ನಿಮ್ಮ ಮನೆಗೆ ಬಂದಿದ್ದಾರೆ, ವಿಚಾರಣೆ ಮಾಡ್ತಿದ್ದಾರೆ. ಏನು ಹೇಳ್ತೀರಿ ಈ ಒಂದು ವಿಚಾರಕ್ಕೆ ಅಂತ, ಈ ATM ಮತ್ತು ಪ್ಯಾನ್ ಕಾರ್ಡ್ ವಿಚಾರವಾಗಿ? ಇಲ್ಲ ಸರ್, ಇದ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ಇಷ್ಟೇ ಡ್ರಿಂಕ್ಸ್ ಆಗಿತ್ತು, ಮತ್ತೆ ಡ್ರಿಂಕ್ಸ್ ಮಾಡೋನು. ನಾವು ಒಂದು 2-3 ಕಡೆ ಎಲ್ಲ ತೋರಿಸ್ತು. ತುಂಬ ದುಡ್ಡು ಖರ್ಚು ಮಾಡಿದೆ. 3 ವರ್ಷದಿಂದ ನಿನ್ಗೆ ಬರೀ ಖರ್ಚು ಮಾಡೋದಾಯ್ತು. ನಾವು ಕೂಲಿ ಮಾಡ್ಕೊಂಡು ಫುಟ್ಪಾತಲ್ಲಿ ದುಡಿಮೆ ಮಾಡೋದು. ನಮಗೆ ತುಂಬ ತೊಂದರೆ ಕೊಡ್ತೀಯ, ನೀನು ದುಡ್ಕೊಂಬ, ಆಮೇಲೆ ನಾನು ಮದುವೆ ಮಾಡ್ತೀನಿ ಅಂತ ಆಚೆ ಹಾಕಿದೆ. ಆಚೆ ಹಾಕಿರೋ ಬಂದು ಇಲ್ಲೇ ಸೇರ್ಕೊಳೋನು. ಊಟ ಹಾಕು, ನಂಗೆ ಇದು ಹಾಕು ಅಂತ ನೋಡಿ ಇಲ್ಲೇ ಮನೆ ಕೊಡೋನು. ಅಷ್ಟೇ ಸರ್. ಮತ್ತೆ SIT ಅವ್ರು ಏನಾದರೂ ಫೋನ್ ಮಾಡಿದ್ರೆ, ನಿಮ್ಮ ಜೊತೆ ಮಾತುಕತೆ ಮಾಡಿದ್ರೆ ಏನಾದರೂ ಈ ಒಂದು ವಿಚಾರಕ್ಕೆ? SIT ಅವರು ಏನಾದರೂ ಪೊಲೀಸರು? ಇಲ್ಲ ಇಲ್ಲ ಸರ್, ಅವರು ಪೊಲೀಸ್ನವರು ರಾತ್ರಿ ಬಂದು ನಾನು ಫೋಟೋ ತಗೊಂಡ್ರು ಅಷ್ಟು. ಯಾಕಂದ್ರೆ ಬೆಳಗ್ಗೆಯಿಂದ ನಿನ್ನೆಯಿಂದ ನಿಮ್ದು ಸುದ್ದಿಯಲ್ಲಿ ಆಗ್ತಿದೆ, ಏನು ಭಯ ಏನಿಲ್ಲ ನಿಮ್ಗೆ? ಇಲ್ಲ ಸರ್, ಯಾಕೆ ಭಯ? ನಾನು ಏನು ತಪ್ಪು ಮಾಡಿದ್ರೆ ಏನೋ ಭಯ ಐತೆ? ನನ್ನ ಮಗ ತಪ್ಪು ಮಾಡಿಲ್ಲ ನೋಡಿ, ಇಲ್ಲೇ ಮನೆ ಕೊಡೋನು, ಇಲ್ಲೇ ಊಟ ಹಾಕಿವ್ನಿ, ಇಲ್ಲೇ ಇರೋನು. ನಾನು ಆಚೆ ನೀನು ದುಡಿಮೆ ಮಾಡತಕ್ಕ ನಾನು ಮನೆ ಸೇರ್ಸಲ್ಲ, ನೀನು ಇಷ್ಟು ಮಾತ್ರ ಗ್ಯಾರಂಟಿ. ಪರ್ಸ್ ಕಳೆದಿದೆ, ಒಂದು ಧರ್ಮಸ್ಥಳದ ಕಳೆದ, ಅಲ್ಲಿ ATM ಸಿಕ್ಕಿರ್ಬೋದು ಅಂತ ಹೇಳ್ತಿದ್ರಾಗ? ಹೌದು, ಸಿಕ್ಕದ ಬಿಟ್ಟದ ಗೊತ್ತಿಲ್ಲ. ಒಟ್ನಾಗ ಕಳೆದೋಗದೆ, ಇಲ್ಲಿ ಮನೆಗೈತೆ ಅಂತ ಅವನು ಹುಡ್ಕೋದು. ನಾನು ಮನೆಗೆಲ್ಲ ಯಾಕೆ ಚೆಕ್ ಮಾಡ್ತೀಯ,
ನಿಜ ಇಲ್ಲಿ ಕಳ್ದಿಲ್ಲ ಎಲ್ಲೋ ಕಳ್ಕೊಂಬಂದಿದ್ಯಾ ಅಂತ ನಾನು ಹೇಳಿವ್ನಿ ಅಷ್ಟೇ. ಓಕೆ ಓಕೆ ಎಲ್ಲ ಪೊಲೀಸರಿಗೆ ಸಹಕಾರ ನೀಡ್ತಿರಾಗುತ್ತೆ ತನಿಖೆ ವಿಚಾರವಾಗಿ. ಹೌದು. ಓಕೆ ಓಕೆ ಥ್ಯಾಂಕ್ ಯು ಮೇಡಮ್. ಇದಿಷ್ಟು ಸಿದ್ದಲಕ್ಷ್ಮಿ ಅವರ ಮಾತಾಗಿತ್ತು. ಅಂದರೆ ನಾವು ಪೊಲೀಸರಿಗೆ ತುಂಬ ಸಹಕಾರ ನೀಡ್ತಿದ್ದೇವೆ. ನಿನ್ನೆ ಪೊಲೀಸರು ಬಂದೋದ್ರು, ವಿಚಾರಣೆ ಮಾಡಿ ಹೋಗಿದ್ದಾರೆ. ನಮ್ಮ ಮಗ ಆ ಒಂದು ಪ್ಲೇಸಲ್ಲಿ ಕಳೆದುಕೊಂಡು ಬಂದಿರ್ಬೋದು ಅಂತ ಹೇಳಲಾಗ್ತದೆ. ಇದ್ರ ಬಗ್ಗೆ ಏನೇ ತನಿಖೆ ಮಾಡಿದ್ರು ನಾವು ಸಹಕರಿಸ್ತೀವಿ ಅಂತ ನಮ್ಮ ಕಡೆ ರಿಪಬ್ಲಿಕ್ ಅಂಡಕ್ಕೆ ಸಿದ್ದಮ್ಮ ಅವರು ಸ್ಪಷ್ಟ. ಧರ್ಮಸ್ಥಳದಲ್ಲಿ ಸತತವಾಗಿ 4ನೇ ದಿನ ಕೂಡ ಉತ್ಖನನ ನಡೀತಾ ಇದೆ. ಪಾಯಿಂಟ್ ನಂಬರ್ 1ರಲ್ಲಿ ಲಭ್ಯವಾದ ಕೆಲ ಕಾರ್ಡ್ಗಳು, ATM ಕಾರ್ಡ್ ಹಾಗೆ ಪಾನ್ ಕಾರ್ಡ್, ಇದರ ರಹಸ್ಯ ನಿನ್ನೆ ಬಯಲಾಗಿತ್ತು. ನೆಲಮಂಗಲ ಮೂಲದ ವ್ಯಕ್ತಿಯ ಕಾರ್ಡ್ ಧರ್ಮಸ್ಥಳದಲ್ಲಿ ಸಿಕ್ಕಿದ್ದು ಹೇಗೆ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ಒಂದಷ್ಟು ಎಕ್ಸ್ಕ್ಲೂಸಿವ್ ಮಾಹಿತಿಗಳನ್ನು ಹೊರಗೆಡವಿದೆ. ಧರ್ಮಸ್ಥಳ ಕೇಸ್ನಲ್ಲಿ ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಅದು. ಸಮಾಧಿ 1ರಲ್ಲಿ ಸಿಕ್ಕ ATMನ ಜಾಡು ಪತ್ತೆ ಹಚ್ಚಿದೆ ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳದಿಂದ ನೆಲಮಂಗಲ ತನಕ ATM ಹಾಗೆ ಪಾನ್ ಕಾರ್ಡ್ನ ತನಿಖೆ ನಡೆದಿದೆ. ಜಾಂಡೀಸ್ನಿಂದ ಮೃತಪಟ್ಟಿದ್ರು ನೆಲಮಂಗಲ ಮೂಲದ ಸುರೇಶ್. ತಾಯಿ ಸಿದ್ದಲಕ್ಷ್ಮಮ್ಮ ATM ಕಾರ್ಡನ್ನು ಬಳಸ್ತಾ ಇದ್ರು. ಮೃತ ಸುರೇಶ್ ಅವರ ತಾಯಿ ಸಿದ್ದಲಕ್ಷ್ಮಮ್ಮ ಜೊತೆಯಲ್ಲಿ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಮಾತುಕತೆಯನ್ನ ನಡೆಸಿದೆ. ಈ ಕಾರ್ಡ್ನ ಬಗ್ಗೆ ಹಾಗೆ ಸುರೇಶ್ ಅವರ ಸಾವಿನ ಬಗ್ಗೆ ಆ ತಾಯಿ ಹೇಳಿದ್ದೇನು, ರಿಪಬ್ಲಿಕ್ ಕನ್ನಡದ ಬಳಿಯಲ್ಲೇ ಅವರು ಮಾತನಾಡಿದ್ದಾರೆ. ಧರ್ಮಸ್ಥಳದಲ್ಲಿ ನಿಗೂಢ ಸಾವು ಪ್ರಕರಣ ಇದೀಗ SIT ತಂಡ ತನಿಖೆ ಚುರುಕುಗೊಳಿಸಿದೆ. ಬಟ್ ಅಲ್ಲಿ ಮೊದಲ ಸ್ಥಳದಲ್ಲಿ ಪ್ಯಾನ್ ಕಾರ್ಡ್ ಮತ್ತು ATM ಸಿಕ್ಕಿದೆ. ಆ ATM SIT ತಂಡ ಈಗ ಹುಡುಕಿದೆ. ಈಗ ನಮ್ಮ ಜೊತೆ ಈಗ ATM ವಾರಸುದಾರ ಸಿದ್ದಲಕ್ಷ್ಮಿ ಅವರು ಮಾತಾಡಿಸ್ತೀನಿ. ಮೇಡಮ್, ಇದೀಗ SIT ತನಿಖೆ ಈ ಧರ್ಮಸ್ಥಳದ ನಿಗೂಢ ಪ್ರಕರಣದ ಸಂಬಂಧವಾಗಿ ತನಿಖೆ ಮಾಡ್ತಿದೆ. ಆ ಒಂದು ಸ್ಥಳದಲ್ಲಿ ATM ನಿಮಗೆ ಸೇರಿದ ATM ಸಿಕ್ಕಿದೆ. ಏನು ಹೇಳ್ತೀರಿ ಮೇಡಮ್? ನೀವೇನಾದರೂ ಹಿಂದೆ ಧರ್ಮಸ್ಥಳಕ್ಕೆ ಹೋಗಿದ್ರಾ? ನಿಮ್ಮ ಮಗ ತೆಗೆದುಕೊಂಡು ಹೋಗಿದ್ನಾ? ಹೇಗೆ ಮೇಡಮ್ ಅಂತ ಏನಾದರೂ ಪೊಲೀಸರು ಬಂದು ವಿಚಾರಣೆ ಮಾಡಿದ್ರಾ ಅಂತ? ಇಲ್ಲ, ಮಾಡಿದ್ದಾರೆ. ನೆನ್ನೆ ಬಂದು ಮಾಡಿದ್ರು. ನಮ್ಮ ಮಗ ಮೊದಲು ಟ್ರಿಪ್ ಹೋಗೋನು, ನಾವು ಫ್ಯಾಮಿಲಿ ಎಲ್ಲ ಹೋಗಿದ್ದೆ ಒಂದು ಸತಿ. ಆಮೇಲೆ ಬಂದು ಮನೆಗೆ ಇದು ATM ಕಾರ್ಡ್ ಇಲ್ಲ, ನಂದು ಪರ್ಸ್ ಇಲ್ಲ ಅಂತೇಳಿ ಕೇಳ್ದೆ. ಅಪ್ಪಿ ಮನೆಗೆಲ್ಲ ಹುಡುಕ್ತೆ, ಇಲ್ಲ ನೀನು ಎಲ್ಲಿ ಕೆಡಿದ್ಯೋ ಏನೋ ಹುಡುಕಂಬ ಅಂತ ಹೇಳಿ ನಾನು ಸ್ವಲ್ಪ ಜಗಳ ಮಾಡಿ ಹೊರಗಡೆ ಹಾಕ್ತೆ. ಓಕೆ, ಯಾವಾಗ ಹೋಗಿದ್ರಿ ಮೇಡಮ್ ಧರ್ಮಸ್ಥಳಕ್ಕೆ? ಯಾವಾಗ ಹೋಗಿದ್ದ? ಈ ಬಗ್ಗೆ ATM ಕಳೆದ ವಿಚಾರವಾಗಿ ನಿಮ್ಮ ಜೊತೆ ಯಾವಾಗ ಮಾತುಕತೆ ಆಯಿತು ಅಂತ? ಒಂದು 5 ವರ್ಷ ಆಯಿತು. ಓಕೆ, 5 ವರ್ಷದಿಂದ ATM ಮತ್ತು ಪರ್ಸ್ ಕಳ್ಕೊಂಡಿದ್ದಾಗಾದ್ರೆ ನಾನು ಲಾಕ್ ಮಾಡಿ ನಾನು ಬೇರೆ ಮಾಡ್ಕೊಂಡೆ. ಓಕೆ ಓಕೆ. ಮನೆಯಲ್ಲಿ ಮಗನ ಜೊತೆ ಚೆನ್ನಾಗಿತ್ತ ಮೇಡಮ್? ಏನಾದರೂ ಮನಸ್ತಾಪಗಳಿತ್ತ? ಏನಾದರೂ? ಚೆನ್ನಾಗಿದ್ದ. ಬಂದು ಊಟ ಮಾಡಿ ಇಲ್ಲೇ ಮನಿಕೊಳ್ಳೋನು, ಇಲ್ಲೇ ಇರೋನು. ನೀನು ಸಂಪಾದನೆ ಮಾಡ್ಕೊಂಬರತಕ್ಕ ನಾನು ಮದುವೆ ಮಾಡಲ್ಲ ಅಂತ ಆಟ ಮಾಡಿದೆ. ಓಕೆ, ಅಷ್ಟೇ ಸರ್. ಓಕೆ. ಈಗ ATM ಸಿಕ್ಕಿದೆ, ಪ್ಯಾನ್ ಕಾರ್ಡ್ ಸಿಕ್ಕಿದೆ, ನಿಮಗೆ ಸೇರಿದ್ದದು ATM. ಏನಾದರೂ SIT ತಂಡ ಮತ್ತು ಸ್ಥಳೀಯ ಪೊಲೀಸರು ಬಂದು ನಿಮಗೆ ಏನಾದರೂ ವಿಚಾರಣೆ ಮಾಡಿದ್ರಾ? ಮನೆಗೆ ಬಂದಿದ್ರೆ ಏನಾದರೂ? ಬಂದು ಕೇಳಿದ್ರು ಸರ್. ನಾವು ಹೇಳ್ದೋ, ನೋಡಿ ಸರ್ ಅವತ್ತು ATM ಕಾರ್ಡ್ ಕಳೆದೋಗಿದೆ ಅಂತ ನಮ್ಮ ಹತ್ರ ಕೇಳ್ದೆ. ನಾವು ಹುಡುಕ್ತೆ, ಮನೆಗೆ ಸಿಗಲಿಲ್ಲ. ಅದಕ್ಕೆ ಎಲ್ಲಿ ಏನು ಕಳ್ಕೊಂಡಿದೆಯಾ ಹುಡುಕಂಬಾರಪ್ಪ, ನಮಗೆ ಗೊತ್ತಿಲ್ಲ, ಮನೆಗಿಲ್ಲ ಅಂದೆ. ಮಗನ ಹೆಸರು ಮೇಡಮ್? ಸುರೇಶನಾ? ಹೇಗೆ? ಎಷ್ಟು ವರ್ಷ ಮೇಡಮ್? ಏನು ಮಾಡ್ತಿದ್ದೆ ಕೆಲಸ ಅಂತ? ಅವನು ತರಕಾರಿ ಬಿಸ್ನೆಸ್. ನಮಗೆ ತರಕಾರಿ ತಂದಾಕೊಂಡು ನಾವು ವ್ಯಾಪಾರ ಮಾಡೀನಿ. ಓಕೆ, ನೀವು ತರಕಾರಿ ಬಿಸ್ನೆಸ್ ಮಾಡ್ತಿದ್ರಾಗಾದ್ರೆ? ಹೌದು. ಓಕೆ. ನಿನ್ನೆ ರಾತ್ರಿ ಎಷ್ಟು ಗಂಟೆಗೆ ಬಂದರು ಪೊಲೀಸರು? ರಾತ್ರಿ 9 ಗಂಟೆ. ಓಕೆ. ಬಂದು ಏನೆಲ್ಲ ವಿಚಾರಣೆ ಮಾಡಿದ್ರು, ಏನೆಲ್ಲ ಕೇಳಿದ್ರು, ನೀವೇನೆಲ್ಲ ಕೊಟ್ರಿ? ನಾವು ನಂದು ಫೋಟೋ ತಕೊಂಡ್ರು. ಆಮೇಲೆ ನನ್ನ ಮಗಂದು ಫೋಟೋ ಇಲ್ಲ, ಎಲ್ಲ ಅವನ್ನೆಲ್ಲ ಅವತ್ತೇ ಅವ್ನು ಆಚೆಗೆ ಹೋದಾಗ ಎಲ್ಲ ಕೊಟ್ಬಿಟ್ಟೆ. ನೀನು ಯಾವಾಗ ಸಂಪಾದನೆ ಮಾಡ್ಕೊಂಬಂದು ಕೊಡ್ತೀಯ, ನಾನು ಅವತ್ತೇ ನೀನು ನಮ್ಮ ಮನೆಗೆ ಬಾ, ಅವಾಗಲೇ ನಿನಗೆ ಮದುವೆ ಮಾಡೋದು ಅಂತ ನಾನು ಅವ್ನಿಗೆ ಹೇಳ್ಬಿಟ್ಟು ಕಳಿಸ್ದೆ. ನಿಮ್ದು ATM ನೀವೇ ಕೊಟ್ಟಿದ್ದ, ಅವರೇ ಏನಾದರೂ ತೆಗೆದುಕೊಂಡು ಹೋಗಿದ್ದ ನಿಮ್ಮಗ? ಅದು ಬರವಣಿಗೆ ಇಲ್ಲ ಸರ್, ಎಲ್ಲ ಅವನೇ ನೋಡ್ಕೊಂತಿದ್ ನಮ್ಮನ್ನೆಲ್ಲ. ನಿಮ್ದು ವ್ಯವಹಾರ ಎಲ್ಲ ಅವರೇ ನೋಡ್ಕೊಳ್ತಿದ್ರು? ಹೌದು. ಅಂದ್ರೆ ಆಗಾಗ ಧರ್ಮಸ್ಥಳಕ್ಕೆ ಹೋಗ್ತಿದ್ರ ನಿಮ್ಮ ಮಗ ಸುರೇಶ್ ಏನಾದ್ರು? ಇಲ್ಲ ಇಲ್ಲ ಇಲ್ಲ. ಯಾವಾಗ ಅಂದ್ರೆ ಫಸ್ಟ್ ಹೋಗೋ ನಮ್ಮ ಫ್ಯಾಮಿಲಿ ಜೊತೆಗೆ ಬರೋನು. ಮತ್ತೆ ಅಂತ ಕಾರ್ಡ್ ಒಳಗಡೆ ಈಗ ATM ಪಾನ್ ಕಾರ್ಡ್ ಸಿಕ್ಕಿದೆ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಇಷ್ಟು ಮಾತ್ರ ಗೊತ್ತು. ಅಲ್ಲ, ಈ ಒಂದು ವಿಚಾರವಾಗಿ ಏನಾದ್ರು ಹಂಚ್ಕೊಂಡಿನ? ಅಲ್ಲಿ ಧರ್ಮಸ್ಥಳದ ಘಟನೆ ಬಗ್ಗೆ ಏನಾದ್ರು ಹಂಚ್ಕೊಂಡಿದ್ದ ಏನಾದ್ರು? ಇಲ್ಲ ಸರ್, ಇಲ್ಲ. ಏನು ಹೇಳ್ತೀರಿ ಮೇಡಮ್? ಈ ಒಂದು ಪ್ರಕರಣ ಈ ಥರ ತಿರುವು ಪಡೆದುಕೊಳ್ತಿದೆ. ಈಗ ಪೊಲೀಸರು ನಿಮ್ಮ ಮನೆಗೆ ಬಂದಿದ್ದಾರೆ, ವಿಚಾರಣೆ ಮಾಡ್ತಿದ್ದಾರೆ. ಏನು ಹೇಳ್ತೀರಿ ಈ ಒಂದು ವಿಚಾರಕ್ಕೆ ಅಂತ, ಈ ATM ಮತ್ತು ಪ್ಯಾನ್ ಕಾರ್ಡ್ ವಿಚಾರವಾಗಿ? ಇಲ್ಲ ಸರ್, ಇದ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ಇಷ್ಟೇ ಡ್ರಿಂಕ್ಸ್ ಆಗಿತ್ತು, ಮತ್ತೆ ಡ್ರಿಂಕ್ಸ್ ಮಾಡೋನು. ನಾವು ಒಂದು 2-3 ಕಡೆ ಎಲ್ಲ ತೋರಿಸ್ತು. ತುಂಬ ದುಡ್ಡು ಖರ್ಚು ಮಾಡಿದೆ. 3 ವರ್ಷದಿಂದ ನಿನ್ಗೆ ಬರೀ ಖರ್ಚು ಮಾಡೋದಾಯ್ತು. ನಾವು ಕೂಲಿ ಮಾಡ್ಕೊಂಡು ಫುಟ್ಪಾತಲ್ಲಿ ದುಡಿಮೆ ಮಾಡೋದು. ನಮಗೆ ತುಂಬ ತೊಂದರೆ ಕೊಡ್ತೀಯ, ನೀನು ದುಡ್ಕೊಂಬ, ಆಮೇಲೆ ನಾನು ಮದುವೆ ಮಾಡ್ತೀನಿ ಅಂತ ಆಚೆ ಹಾಕಿದೆ. ಆಚೆ ಹಾಕಿರೋ ಬಂದು ಇಲ್ಲೇ ಸೇರ್ಕೊಡೋನು. ಊಟ ಹಾಕು, ನಂಗೆ ಇದು ಹಾಕು ಅಂತ ನೋಡಿ ಇಲ್ಲೇ ಮನೆ ಕೊಡೋನು. ಅಷ್ಟೇ ಸರ್. ಮತ್ತೆ SIT ಅವ್ರು ಏನಾದರೂ ಫೋನ್ ಮಾಡಿದ್ರೆ ನಿಮ್ಮ ಜೊತೆ ಏನೋ ಮಾತುಕತೆ ಮಾಡಿದ್ರೆ ಏನಾದರೂ ಈ ಒಂದು ವಿಚಾರಕ್ಕೆ?
SIT ಅವರು ಏನಾದರೂ ಪೊಲೀಸರು? ಇಲ್ಲ ಸರ್, ಅವ್ರು ಪೊಲೀಸ್ನವರು ರಾತ್ರಿ ಬಂದು ನಾನು ಫೋಟೋ ತಗೊಂಡೋದ್ರು ಅಷ್ಟು. ಯಾಕಂದ್ರೆ ಬೆಳಗ್ಗೆಯಿಂದ ನಿನ್ನೆಯಿಂದ ನಿಮ್ದು ಸುದ್ದಿಯಲ್ಲಿ ಆಗ್ತಿದೆ, ಏನು ಭಯ ಏನಿಲ್ಲ ನಿಮ್ಗಾಗಲ್ಲ? ಇಲ್ಲ ಸರ್, ಯಾಕೆ ಭಯ? ನಾನು ಏನು ತಪ್ಪು ಮಾಡಿದ್ರೆ ಏನೋ ಭಯ ಐತೆ. ನನ್ನ ಮಗ ತಪ್ಪು ಮಾಡಿಲ್ಲ ನೋಡಿ, ಇಲ್ಲೇ ಮನೆ ಕೊಡೋನು, ಇಲ್ಲೇ ಊಟ ಹಾಕಿವ್ನಿ, ಇಲ್ಲೇ ಇರೋನು. ನಾನು ಆಚೆ ನೀನು ದುಡಿಮೆ ಮಾಡತಕ್ಕ ನಾನು ಮನೆ ಸೇರ್ಸಲ್ಲ, ನೀನು ಇಷ್ಟು ಮಾತ್ರ ಗ್ಯಾರಂಟಿ. ಪರ್ಸ್ ಕಳೆದಿದೆ, ಒಂದು ಧರ್ಮಸ್ಥಳದ ಕಳೆದ, ಅಲ್ಲಿ ATM ಸಿಕ್ಕಿರ್ಬೋದು ಅಂತ ಹೇಳ್ತಿದ್ರಾಗ? ಹೌದು, ಸಿಕ್ಕ್ಯದ ಬಿಟ್ಟದ ಗೊತ್ತಿಲ್ಲ, ಒಟ್ನಾಗ ಕಳೆದೋಗದೆ, ಇಲ್ಲಿ ಮನೆಗೈತೆ ಅಂತ ಅವನು ಹುಡ್ಕೋದು. ನಾನು ಮನೆಗೆಲ್ಲ ಯಾಕೆ ಚೆಕ್ ಮಾಡ್ತೀಯಾ, ಇಲ್ಲಿ ಕಳೆದಿಲ್ಲ, ಎಲ್ಲೋ ಕಳ್ಕೊಂಬಂದಿದ್ಯಾ ಅಂತ ನಾನು ಹೇಳಿವ್ನಿ ಅಷ್ಟೇ. ಎಲ್ಲ ಪೊಲೀಸರಿಗೆ ಸಹಕಾರ ನೀಡ್ತಿರಾಗ ತನಿಖೆ ವಿಚಾರವಾಗಿ? ಹೌದು. ಓಕೆ ಥ್ಯಾಂಕ್ ಯು ಮೇಡಮ್. ಇದಿಷ್ಟು ಸಿದ್ದಲಕ್ಷ್ಮಿ ಅವರ ಮಾತಾಗಿತ್ತು. ಅಂದರೆ ನಾವು ಪೊಲೀಸರಿಗೆ ತುಂಬ ಸಹಕಾರ ನೀಡ್ತಿದ್ದೇವೆ. ನಿನ್ನೆ ಪೊಲೀಸರು ಬಂದೋದ್ರು, ವಿಚಾರಣೆ ಮಾಡಿ ಹೋಗಿದ್ದಾರೆ. ನಮ್ಮ ಮಗ ಆ ಒಂದು ಪ್ಲೇಸಲ್ಲಿ ಕಳೆದುಕೊಂಡು ಬಂದಿರ್ಬೋದು ಅಂತ ಹೇಳಲಾಗ್ತದೆ. ಇದ್ರ ಬಗ್ಗೆ ಏನೇ ತನಿಖೆ ಮಾಡಿದ್ರು ನಾವು ಸಹಕರಿಸ್ತೀವಿ ಅಂತ ನಮ್ಮ ಕಡೆ ರಿಪಬ್ಲಿಕ್ ಕಾಂಡಕ್ಕೆ ಸಿದ್ದಮ್ಮ ಅವರು